ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ನೀವು ದೂರ ಉಳಿಬಹುದು. ಒಂದು ಫುಲ್ ಸ್ಟಾಪ್ ಕೂಡ ನೀವು ಹಾಕಬಹುದು. ಸಂಪೂರ್ಣವಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾಗ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಗುರುಜಿಯವರು ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಎಲ್ಲೋ ಒಂದು ಕಡೆ ಅಕ್ಷಯ ವೃಕ್ಷ ತಗೊಂಡ್ಮೇಲೆ ಕಮೆಂಟ್ಸ್ ನಲ್ಲಿ ನಮಗೆ ತಿಳಿಸ್ತಾ ಇರ್ತಾರೆ, ನಮ್ಗೆ ಅನೇಕ ರೀತಿಯಾಗಿರುವಂತಹ ಒಳತನ್ನ ಕಂಡಿದೀವಿ ಅಂತ. ಸೊ ನಾನ್ ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ಈಗ ಅಕ್ಷಯ ವೃಕ್ಷ ತಗೊಂಡ ಆದ್ಮೇಲೆ ಅವ್ರಿಗೆ ಯಾವ ರೀತಿಯಾಗಿರುವಂತಹ ಚೇಂಜಸ್ ಪಾಸಿಟಿವ್ ಆಗಿ ಗೊತ್ತಾಗ್ತಾ ಬರುತ್ತೆ ಗುರುಗಳೇ, ಹೇಗೆ ಅದನ್ನ ನಾವು ನೋಟಿಸ್ ಮಾಡಬಹುದು ಅಂತ ಹೇಳ್ತೀವಿ? ಅಷ್ಟೇಮ್ಮ, ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಉಳಿದಿಲ್ಲ. ತೆಗೆದುಕೊಂಡು ಹಿಟ್ಟ ನಂತರ ಗೊತ್ತಾಗೋಂಥದ್ದು, ರಾತ್ರಿ ನೀವೆಲ್ಲ 2 days ಆಗಿದೆ ಹೋಗಿ, ಮನೇಲಿ ಲೈಟ್ ಆನ್ ಇಲ್ಲ, ನೀವು ಬಂದ ಕೂಡ್ಲೆ ಓಪನ್ ಮಾಡ್ಕೊಂಡು ಏನ್ ಮಾಡ್ತೀರಿ? ನೀವು ಲೈಟ್ ಆನ್ ಮಾಡ್ತೀವಿ. ಅಷ್ಟೇನಾ? ಕರೆಕ್ಟ್ ಏನದು ಅಲ್ವಾ? ಹೌದು. 2 ದಿನ ಆಗಿದೆ ನೀವು ಮನೆ ಬಿಟ್ಟು, ಡೋರ್ ಓಪನ್ ಮಾಡಿದ ಕೂಡ ನೀವು ಮನೇಲಿ ಏನೇ ಕಾಣ್ಬೇಕಂದ್ರೆ ಏನ್ ಮಾಡ್ತೀರಿ? ಸ್ವಿಚ್ ಹಾಕ್ತೀರಿ, ತಕ್ಷಣ ಕಾಣುತ್ತೆ. ಎಸ್, ಇಷ್ಟು ಅಷ್ಟೇ. ಮನೆಗ್ ಬಂತ ನಿಮ್ಗೆ ಸ್ಟಾರ್ಟ್ ಆಯ್ತು. ಏನು ನೀವು ಅಂದುಕೊಂಡಿದ್ದು ಆ ಕೆಲಸದಲ್ಲಿ ಪ್ರತಿಫಲ. ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಅದೇ ನಾನು ಹೇಳಿದ್ದು, ಅಕ್ಷಯ ವೃಕ್ಷ ಎಲ್ಲಿದೆಯೋ ಅಲ್ಲಿ ಸಮಸ್ಯೆ ತೋರಿಸಿ. ಅದಕ್ಕಾಗಿ ಹೇಳ್ತೀನಿ, ಯಾಕಂದ್ರೆ ನಾನು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಕ್ಕಂತಹದ್ದು, ನನ್ನಲ್ಲಿ ಬೇಕಾದಷ್ಟು ಇದು ಬಂದು ಯಾರ್ಯಾರು ತೆಗೆದುಕೊಂಡು ಹೋಗಿರ್ತಾರೋ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿರ್ತಕ್ಕ ಒಂದು ತಂಡ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಆ ಒಂದು ಕಟ್ಟುಪಾಡುಗಳಾಗಿರ್ಬೋದು, ಅದಕ್ಕೆ ಬಳಸೋ ಪದಾರ್ಥಗಳಾಗಿರ್ಬೋದು ಆಗಿರ್ತವೆ. ಅದಕ್ಕೆ ಇದ್ದು ಅಂತಂದ್ರೆ ಪಾಪ ಎಷ್ಟೋ ಜನಕ್ಕೆ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಪಾಪ ಅವ್ರು ಕೇಳ್ತಾರೆ, ಅವ್ರು ಏನ್ ಪಾಪ ಕೇಳ್ತಿದ್ದಾರೆ, ಎಸ್ ಕೊಡು. ಹಾಗಿದ್ದಾಗ್ಲಿ ಮೇಜರ್ ಏನು ಅಂತಂದ್ರೆ ಸಮಯ ಬೇಕಿದ್ದಕ್ಕೆ. ಒಬ್ಬರು ಏನಾದ್ರೂ ಬುಕ್ ಮಾಡ್ಕೊಳ್ತಂತಂದ್ರೆ 1 ತಿಂಗಳ ಕಾಲ ಅವಕಾಶ ಬೇಕೇ ಬೇಕು. ಯಾಕಂದ್ರೆ ಇದು ಮ್ಯಾನ್ ಮೇಡ್, ನಾವುಗಳು ಮಾಡೋದು. ಎಲ್ಲೋ ಮಾರ್ಗಗಳ ಸಿಗ್ತಕ್ಕಂತಹ 1-2 ಕುದುರೆ ಲಾಳ ಒಂದು ಬಾಕ್ಸ್ ಹಾಕಿ ನಾನು ಇನ್ನೊಂದೇನೋ ಮಾಡ್ಕೊಡೋಂಗಿದ್ರೆ ನಾನೆಲ್ಲ ಮಾಡಿಬಿಡ್ತಿದ್ದೆ. ಇದಕ್ಕೆ ಸಿಗೋ ಪದಾರ್ಥಗಳಿದೆಯಲ್ಲ, ಬಹಳ ಬಹಳ ಕಷ್ಟಕರವಾಗಿರೋದು. ಒಂದು ಪದಾರ್ಥ ಸಿಗ್ಲ ನಾನು ಸ್ಟಾಪ್ ಮಾಡ್ತೇನೆ ಅದನ್ನ, ಆ ನಂತರ ಮಾಡೋದು. ಹಾಗಾಗಿ ನೀವು ಸ್ವಿಚ್ ಹಾಕ್ಬೇಕಾದ್ರೆ ಕರೆಕ್ಟ್ ಇರ್ಬೇಕಲ್ಲ, ಬಲ್ಬ್ ಇರ್ಬೇಕು, ವೈರ್ ಇರ್ಬೇಕಲ್ಲ, ನಿಮ್ಗೆ ಅನಿಸ್ಟುಡ್ ಗೊತ್ತಿದೆ. ಇದು ಹಾಗೇನೆ, ಅಷ್ಟು ಪದಾರ್ಥ ಇದ್ರೆ ನನಗೆ ಸಮಾಧಾನ ಆಗುವಂಥದ್ದು. ಅದಕ್ಕಾಗಿನೇ ನಾನು ಈ ಪದ ಬಳಸ್ತೀನಿ, ಎಲ್ಲಿದೆಯೋ ಸಮಸ್ಯೆ ತೋರಿಸಿ ಅಂತ ಅಕ್ಷಯವಾಗಿರುತ್ತೆ ಫಲವನ್ನ ಅವರು ಪಡ್ಕೊಳ್ತಾರೆ. ಖಂಡಿತ ಸಮಸ್ಯೆಗಳೇ ಬೇಡ, ಯಾವುದೇ ರೀತಿಯಾಗಿರುವಂತಹ ಟೆನ್ಷನ್ಸ್ ಬೇಡ, ಎಲ್ಲಾ ಕೆಲಸಗಳು ಕೂಡ ಸುಲಭವಾಗಿ ಒಂದ್ ರೀತಿ ಹೂವ ಎತ್ತದಾಗ ಆಗ್ಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಗುರುಗಳೇ, 2024ನೇ ಇಸ್ವಿ ಇದೇನು ಬರ್ತಾ ಇದೆ ಹತ್ರ ಅಂತ ಹೇಳ್ಬೋದು, ಮಕರ ರಾಶಿಯವರ ಈ ವರ್ಷದ ಒಂದು ಫಲಾನುಫಲ ಯಾವ ರೀತಿ ಇದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸಿ. ಮಕರ ರಾಶಿಯವರಿಗೆ ಈಗಿರ್ತಕ್ಕಂತಹದ್ದು, ಇನ್ನು 2024 ಮಕರ ರಾಶಿಯವರ ಭವಿಷ್ಯ, ತೃತೀಯದಲ್ಲಿ ರಾಹು, ಚತುರ್ಥದಲ್ಲಿ ಗುರು ಇರೋದ್ರಿಂದ ಅಷ್ಟು ಸಮಂಜಸವಲ್ಲ. ಇನ್ನು ಅಟ್ಲೀಸ್ಟ್ 2023 ಹೇಗೋ ಕಳೆದಿವಿ, 2024 ನಮ್ಮನ್ನ ಬಾಧಿಸುತ್ತಾ ಅಂತ ಭಯ ಪಡ್ತಾ ಇರ್ತೀರಲ್ಲ, ಆ ಭಯ ಬಿಟ್ಟಾಕಿ. ಇವತ್ತೇ ಆ ಭಯ ಬಿಟ್ಟಾಕಿ. ನಿಮಗೆ ಸಾಲ ಇರ್ಬೋದು, ರೋಗ ರುಜಿನಗಳಿರ್ಬೋದು, ಕರ್ತವ್ಯದಲ್ಲಿ ಯಾಕೋ ನೀವು ಏಕನಿಷ್ಠೆ ತೋರ್ಲಿಕ್ಕೆ ಆಗದೆ ಇರತಕ್ಕಂತಹದ್ದು, ಮಂಕ ಕವಿದ ವಾತಾವರಣ ಇರಬಹುದು. ಇದು ಏನೇ ಇದ್ರೂ ಕೂಡ ಮಕರ ರಾಶಿಯವರಿಗೆ ನಿಮಗೆ ಸಂತಾನ ಆಗೋದ್ರಿಂದ ಹಿಡಿದು ಹೆಚ್ಚಿನ ಫಲವನ್ನ, ನಿಮ್ಮ ನಿರೀಕ್ಷೆಯ ಮಟ್ಟವನ್ನ ಮೀರ್ಲಿಕ್ಕಿರ್ತಕ್ಕಂತಹ ಸುಯೋಗ ಅಂತ ಹೇಳಬಹುದು. ಮಕರ ರಾಶಿಯವರಿಗೆ 5ನೇ ಮನೆಗೆ ಗುರು ಬರ್ತಾನೆ. ಇದೇ 2024 ಮೇ ನಂತರ ಅಷ್ಟು ದಷ್ಟಪುಷ್ಟವಾಗಿ ಎದ್ದೇಳಲಿಕ್ಕೆ ಶಕ್ತಿಯನ್ನ ಕೊಡ್ತಾನೆ, ಯುಕ್ತಿಯನ್ನ ಕೊಡ್ತಾನೆ. ಭಕ್ತಿ ಮಾತ್ರ ನಿಮ್ಮ ಹತ್ರ ಬೇಕಷ್ಟೇ. ಅಂತಹ ಭಕ್ತಿಯೊಂದಿಗೆ ಎದ್ದೇಳೋದಾದ್ರೆ ಮೊದಲಿಗೆ ನೋಟ್ ಮಾಡ್ಕೊಳ್ಳಿ, ಈ ಮಕರ ರಾಶಿಯವರು 11 ಬಲ್ಪ್ಗಳನ್ನ ದೇವಸ್ಥಾನ ಕೊಡಬೇಕು. 11 ಮಿನಿಮಮ್, ಅದ್ರ ಮೇಲ್ಪಟ್ಟು ಎಷ್ಟಾದ್ರೂ ಕೊಡಿ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಖಚಿತವಾಗಿ ಇವತ್ತಿ ನೀವು ಕೇಳ್ತಾ ಇದ್ದೀರಿ ಮಕರ ರಾಶಿಯವರು ಅಂತದ್ದು, ಇವತ್ತೇ ತಗೊಂಡೋಗಿ ಬಲ್ಪ್ಗಳನ್ನ ಕೊಟ್ಬಿಡಿ ದೇವಸ್ಥಾನಕ್ಕೆ. ನಂತರ ಮನೆಗೆ ಬರ್ಬೇಕಾದ್ರೆ ನೀಲಿ ಕುಂಕುಮವನ್ನ ಮಸ್ಟ್ ಅಂಡ್ ಶುಡ್ ತರಲೇಬೇಕು. ನೀಲಿ ವರ್ಣದ ಕುಂಕುಮ ಅಂತೆಲ್ಲ ಸಿಗುತ್ತೆ ಗಂಧಗಂಗಡಿಯಲ್ಲಿ. ಬಲ್ಪ್ ಯಾರು ಕೊಟ್ಟಿರ್ತೀರೋ ಅವರು ನೀಲಿ ಕುಂಕುಮ ಮನೆಗೆ ತರಬೇಕು, ನೆನಪಿಟ್ಕೊಳ್ಳಿ ಚೆನ್ನಾಗಿ. ನಂತರ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಇದನ್ನ ತಂದು ಅವತ್ತೇ ಸಾಧ್ಯದ ಪರವಾಗಿಲ್ಲ, ಅಥವಾ ಬೇರೆ ದಿವಸ ಆದ್ರೂ ಪರವಾಗಿಲ್ಲ, ನಿಮಗೆ ಸಂಬಂಧಪಟ್ಟ ಒಂದು ವೃಕ್ಷ ಅಂತಂದ್ರೆ ಶಮಿ ವೃಕ್ಷ, ಬನ್ನಿ ವೃಕ್ಷ, ಅಲ್ಲಿ ಕುಳಿತುಕೋಬೇಕು. ಕುಳಿತುಕೊಂಡು ಶನೇಶ್ವರನ ಮಂತ್ರವನ್ನ 108 ಬಾರಿ ಹೇಳಿಯೇ ತೀರಬೇಕು. ನೀವು ಇದರಲ್ಲಿ ಮಿಸ್ ಮಾಡೋ ಹಾಗಿಲ್ಲ, 108 ಬಾರಿ ಹೇಳಲೇಬೇಕು. ಇನ್ನೂ ಸಾಧ್ಯ ಆದ್ರೆ ಓಂ ಶಂ ಶನೇಶ್ವರಾಯ ನಮಃ 2024 ನಿಮ್ಮ ಸಂಖ್ಯೆನೆ ಅದ್ಭುತವಾಗಿದೆ, ಅದು ತುಂಬಾ ಚೆನ್ನಾಗಿದೆ. 361 ಬಾರಿ ಹೇಳಿದ್ರು ಇನ್ನೂ ಅದ್ಭುತವಾಗಿ ನಡ್ಕೊಂಡು ಹೋಗ್ತಕ್ಕಂಥ. ಆದ್ರೆ ಆ ಎಲೆಗಳನ್ನ ತೆಗಿಬೇಕು.
ಸ್ವಲ್ಪ ಬರಬೇಕಾದ್ರೆ ಮನೆಗೆ ಆ ಮರದ ಕೆಳಗಡೆ ಕೂತ್ಕೊಂಡು ಮಂತ್ರ ಹೇಳಿದಿರಿ, ಓಂ ಶಂ ಶನೇಶ್ವರಾಯ ನಮಃ. ಆ ಬನ್ನಿ ಎಲೆಗಳನ್ನ ತೆಗೆದುಕೊಳ್ತೀರಿ, ಬರಬೇಕಾದ್ರೆ ಬೆಲ್ಲವನ್ನ ಖರೀದಿ ಮಾಡ್ತೀರಿ, ಒಂದು ಬೌಲ್ಗೆ ಬೆಲ್ಲ ಮತ್ತು ಈ ಎಲೆಗಳನ್ನ ಇಟ್ಬಿಡ್ತೀರಿ. ಒಂದು ಸಣ್ಣ ಬೌಲಲ್ಲಿ ಒಂದು ದೊಪ್ಪೆ ಹಬ್ಬ, ಒಂದು ಜೊನ್ನೆ ಹಬ್ಬ, ಆ ಜೊನ್ನೆಗೆ ಹಾಕ್ಬಿಡ್ತೀರಿ ಬೆಲ್ಲ. ನಂತರ ಇದನ್ನ ಹಾಕ್ಬಿಡಿ. ನಿಮ್ಮ ಹತ್ರ ಇರ್ತಕ್ಕಂಥದ್ದು ಬೆಳ್ಳಿಯ ಪದಾರ್ಥ ಏನಾದ್ರೂ ಒಂದು, ಅಥವಾ ಬೆಳ್ಳಿದೊಂದು ಮೂರ್ತಿ ಗಣಪತಿ ಇದೆಯಾ ಅದ್ರ ಮೇಲೆ ಇಟ್ಟುಬಿಡಿ. ಇದಿರ್ಬೇಕಾಗಿದ್ದಲ್ಲಿ ನಿಮ್ಮ ತಿಜೋರಿಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಡಿ. ಅಪ್ಪ ಪ್ರತಿನಿತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಹಾಗೆ ನಿಮ್ಮದೇ ವಸ್ತ್ರದಲ್ಲಿ, ಅದು ಕಾಲರ್ ಮೇಲೆ ಬರ್ಕೊಳ್ತಿರೋ ಅಥವಾ ಒಂದು ಸ್ಯಾರಿ ಸೆರಗಿ ಮೇಲೆ ಬರ್ಕೊಳ್ತಿರೋ ಗೊತ್ತಿಲ್ಲ, 24 ಅಂತ ಒಂದೇ ಒಂದ್ಸಲ ಬರೀಬೇಕು ನೀವು. ಒಂದೇ ಒಂದ್ಸಲ 24 ಪ್ರತಿನಿತ್ಯ ಬರೀಬೇಕು ನೀವು. 24 ಅನ್ನೋದೇನು ಬರೀತಿರೋ ನಿಮ್ಮ ಹಣಕಾಸಿನ ಸಂಖ್ಯೆ ಅದು. ಯಾರು ಈ ರಾಶಿಯರಾಗಿರುತ್ತಾರೋ ಭಾಗ್ಯದ ಸಂಖ್ಯೆ ಅಲ್ಲ, ಹಣಕಾಸಿನ ಸಂಖ್ಯೆ ಅದು. ಈ ಮಕರ ರಾಶಿಯ ಹಣಕಾಸಿನ ಸಂಖ್ಯೆ ಆಗಿರೋದ್ರಿಂದ ಸಾಧ್ಯ ಆದ್ರೆ ಪ್ರತಿನಿತ್ಯ ಮರೆಯದೆ ಬರೆಯಬೇಕು 24ನ ಸಂಖ್ಯೆಯನ್ನ. ಯಾವ್ದಾದ್ರು ಒಂದು ಪೆನ್ ತಗೊಂಡು ಶುಭಂ ಭೂಯಾತ್, ಒಳಿತಾಗಲಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಈ 2024 ಅನ್ನುವಂಥದ್ದು ಶನಿ ಸಂಖ್ಯೆ. ಇನ್ನು ಮಕರ ರಾಶಿಯವರು ಏನ್ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಶನಿ ಜಪ ಯಾವ ರೀತಿ ಮಾಡ್ಬೇಕು ಅಂತ ಕೂಡ, ಇನ್ನು ದೇವಸ್ಥಾನಕ್ಕೆ ಯಾವ ರೀತಿ ಬಲ್ಪ್ಗಳನ್ನ ದಾನ ಮಾಡ್ಬೇಕು, ಸರಳವಾಗಿರುವಂತಹ ಪರಿಹಾರ ಖಂಡಿತ ಅದನ್ನ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮ್ಗೆ ಈ ಒಂದು ಪರಿಹಾರ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ನೀವು ಇಷ್ಟಪಡ್ತಾ ಇರುವಂತದ್ದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.